ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಾವೆಲ್ಲರೂ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಬಂದಿದ್ರಿ. ಸೊ ನಿಮ್ಮನ್ನೆಲ್ಲ ಮತ್ತೆ ನೋಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಾನು ಕರ್ಣಾಕರ, ತುಂಬ ಒಳ್ಳೆ ಸ್ಟೋರಿ. ಈ ಒಂದು ಸ್ಟೋರಿಯಲ್ಲಿ ನಾನು ಲೀಡಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನ್ನ ಪಾತ್ರ ಒಬ್ಬ ತಾಯಿಯ ಪಾತ್ರ. ನನಗೆ ಸ್ಟಾರ್ಟಿಂಗಲ್ಲಿ ಒಪ್ಕೋಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಹೇಗಪ್ಪ ಇವಾಗ ಹಿಂದೆ ಎಲ್ಲ ನೀವು ನೋಡಿರೋ ಹಾಗೆ ಬ್ರಾಹ್ಮಣರ ಮನೆ ಹುಡುಗಿ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟು ಆ ಥರ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ನನ್ನ ಹಿಂದಿನ ಪ್ರಾಜೆಕ್ಟ್ ಅಮೃತಧಾರೆಯಲ್ಲಿ ಮಲ್ಲಿ ಕ್ಯಾರೆಕ್ಟರನ್ನು ನೀವು ನೋಡೇ ಇದ್ದೀರಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದು ಇವಾಗ ಡೈರೆಕ್ಟಾಗಿ ಒಂದು ತಾಯಿ ಪಾತ್ರ ಮಾಡಬೇಕು ಅಂತ ಬಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಸ್ಟೋರಿ ಆ್ಯಂಡ್ ಅದೊಂದು ಏನಂತಾರೆ ಬಾಂಡಿಂಗ್ಸನ್ನು ತಿಳಿಸುವಂಥ ಸ್ಟೋರಿ ಆಗಿದ್ದರಿಂದ ನಾನು ಈ ಒಂದು ಕಥೆನ ಒಪ್ಕೊಂಡೆ. ನನಗೆ ಪರ್ಸ್ನಲಿ ಈ ಒಂದು ಕತೆ ಕೇಳಿದಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ನನಗೆ ಮತ್ತೆ ಕಣ್ಮುಂದೆ ಬಂದ ಹಾಗಾಯಿತು. ಎಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ರೀಕಾಲ್ ಮಾಡ್ತಾ ನಾನು ಕೂತ್ಕೊಂಡಿದ್ದೆ ಈ ಒಂದು ಸ್ಟೋರಿ ನಾನು ಕೇಳಬೇಕಾದ್ರೆ. ಸೊ ಡೆಫಿನೆಟ್ಲಿ ಈ ಒಂದು ಸ್ಟೋರಿ ತುಂಬ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಸಿನಿಮಾ ಇದರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಎಲ್ರಿಗೂ ತಮ್ಮ ಮೆಮೊರೀಸ್ ಮತ್ತೆ ಕಣ್ಮುಂದೆ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸ್ಟೋರಿಯನ್ನು ಒಪ್ಕೊಂಡೆ. ಆ್ಯಂಡ್ ಸಾಂಗ್ ಎಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿಸಿದ್ರು, ತುಂಬಾ ಖುಷಿ ಆಯಿತು ಸಾಂಗ್ಸ್ ಕೇಳಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ ವಿಚಾರ. ಈಗಿನ ಸಿನಿಮಾಸಲ್ಲಿ UA ಸಿಗುತ್ತೆ, ಬಟ್ ಯು ಸಿಗೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನಮಗೆ ಯು ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ದಿಸ್ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ನನಗೆ ಮಾತು ಹೊರಡ್ತಿಲ್ಲ, ನನಗೆ ಭಯ ಆಗ್ತದೆ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ತಾವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ, ನಮ್ಮನ್ನೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತಮ್ಮೆಲ್ರಿಗೂ ತುಂಬ ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನು ತುಂಬ ಚಿಕ್ಕವಳಿದ್ದಾಗ ಒಂದು 3 ವರ್ಷದ ಹುಡುಗಿ ಆಗೋವರೆಗೂ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೆ. ಬಟ್ ಅದಾದಮೇಲೆ ಮನೆ ಕಷ್ಟಗಳನ್ನು ಆ ವಯಸ್ಸಿನಲ್ಲಿ ನನಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅಷ್ಟಾಗಿ ನಾನೇನು ಕೇಳ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ನಂಗೆ ಅದು ಬೇಕು, ನನಗೆ ಇದು ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಯಾವತ್ತೂ ಕೇಳಿದ್ದೇ ಇಲ್ಲ. ಇನ್ನೂ ನನ್ನ ತಮ್ಮ ಕೇಳ್ತಾ ಇದ್ದ, ಬಟ್ ನಾನು ಅಷ್ಟಾಗೇನೂ ಕೇಳಿಲ್ಲ.